ನಾನು ಇವ್ನಿಗೆ ಯಾಕೆ ಹೆದರ್ಕೋಬೇಕು? ಇವ್ನಿಗೆ ಹೆದರ್ಕೊಂಡು ನಾನು ಕೋಳಿ ಫಾರಮ್ ಹತ್ರ ಬರೋದೇ ಬಿಡ್ಬೇಕಂತೆ. ಅದು ಹೆಂಗೆ ಸಾಧ್ಯ? ನಾನು ಬಿಡಲ್ಲ ಬಿಡು. ನಾನು ಬರ್ತೀನಿ, ಅದೆಲ್ಲ ಏನು ಮಾಡ್ತಾನೆ ನೋಡೋಣ. ನಿನ್ನ ಕೋಳಿ ಫಾರಮ್ ಹತ್ರ ಬರಬೇಡ ಕಣೋ, ಬರಬೇಡ ಅಂತಾನೆ. ಬರ್ತೀನಿ. ಅದೇನು ಮಾಡ್ತಾನೆ ನೋಡೇ ಬಿಡೋಣ. ನಾನು ಬಂಡವಾಳ ಹಾಕಿದ್ದೀನಿ ಅಂತಂದರೆ ನನಗೂ ಸಂಬಂಧಪಟ್ಟಿದ್ದೇನೆ. ನನಗೂ ಸಂಬಂಧಪಟ್ಟಿದ್ದ ಮೇಲೆ ನಾನು ಮಾಡೇ ಮಾಡ್ತೀನಿ. ಯಾರು ಏನೇ ಅಂದರೂ ಸರಿನೇ, ನಾನು ಬಂದೇ ಬರೋದೆಯ. ಮತ್ತು ನನಗೆ ಬಂದರೆ ನಾನು ಕೋಳಿ ಹಿಡ್ಕೊಂಡು ಹೋಗ್ತೀನಿ. ನಾನು ಸಾಂಬಾರು ಗಿಂಬಾರು ಏನಾದರೂ ಮಾಡೋದಕ್ಕೆ ನಾನು ಎತ್ಕೊಂಡು ಹೋಗ್ತೀನಿ ಮನೆಗೆ. ನನಗೂ ಅಧಿಕಾರ ಐತೆ, ಬರೋ ಅಂಥ ಅಧಿಕಾರ ಐತೆ ಅಂದಮೇಲೆ ಬಂದೇ ಬರ್ತೀನಿ. ನಿನ್ನೆ ಸಾಯಂಕಾಲ ಬಂದಿದ್ದೆ ಕ್ಯಾಮ್ರದಲ್ಲಿ ನೋಡಿ, ನೀನು ಬರಬೇಡ ಅಂತ ಹೇಳಿ, ಅವ್ನು ಬರಬೇಡ ಅಂತ ಹೇಳು ಅಂತೇಳಿ ಯಾರ ಹತ್ರನೂ ಹೇಳಿ ಕಳ್ಸವ್ನಿ. ಅದು ಹೆಂಗೆ ನಾನು ಸುಮ್ಮನೆ ಇದ್ಬಿಡ್ತೀನಿ? ಇವನೇ ಬುದ್ಧಿವಂತ. ನಾವು ಬಂಡವಾಳ ಹಾಕಿದ್ದೀವಿ, ನಾವು ಬಂಡವಾಳ ಹಾಕಿ ನಾನು ದುಡ್ಡು ಕೊಟ್ಟಿದ್ದೀನಿ. ದಾನಿ ಹತ್ರ ಏನೋ ಮುತ್ತು ಗಂಡ ದಾನಿ ಹತ್ರ ಏನೋ ಹೇಳಿ ಕಳ್ಸೋದಂತೆ. ಆ ದಾನಿ ಬಂದು ನನ್ನ ಹತ್ರ ಹಂಗಂತ ಹೇಳ್ತಾ ಇದ್ದ. ಹಿಂಗೆ ಬಂದು ಹಿಂಗೆ ಹೇಳ್ತಿದ್ದ ಭುವನ್ ಅಂತೇಳಿ. ನೋಡೋಣ ಅದೆಲ್ಲ ಅದೇನಂತ ನೋಡೇ ಬಿಡೋಣ. ಹೋಗ್ತೀನಿ, ಅವನ ಎದುರಿಗೆ ಹೋಗ್ತೀನಿ. ನಾನು ದಾನಿ ಕೈಲಿ ಹೇಳಿ ಕಳಿಸಿದ್ದೀನಿ, ಅವ್ನ ಬರ್ಕೊಡ್ದು ಅವ್ನು ಬರಬೇಡ ಅಂತೇಳು ಕೋಳಿ ಫಾರಮ್ ಹತ್ರ ಅಂತ ಹೇಳಿದ್ದೀನಿ. ಇವ್ನು ಯಾಕೆ ತಿರ್ಗಾ ಬತ್ತಾನೆ ಇಲ್ಲಿ ಓಡಾಡ್ಕೊಂಡು ಬರ್ಕೊಡ್ದು. ಇನ್ನು ಮೇಲಿಂದ ಅವ್ನಿಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅವ್ನು ಕೊಟ್ಟಿರೋ ಅಂಥ 1,00,000 ದುಡ್ಡು ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಹೇಳಿದ ಮೇಲೆ ತಿರ್ಗಿ ಯಾಕೆ ಬರ್ಬೇಕು ಅವನು? ಯಾಕೆ ಬರಬೇಕು ಅಂತ ಬರ್ಕೊಡ್ದು. ಏಯ್ ನಡಿಯ ಆಚೆ, ಬರಬೇಡ ಕಣೋ, ಇಲ್ಲಿಗೆ ಬರಬೇಡ ಅಂತ ನೀನು ಹೇಳಿದ ತಕ್ಷಣ ನಾನು ಬರದೇ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ನನಗೂ ಇಲ್ಲಿ ಬರೋ ಅಧಿಕಾರ ಐತೆ. ನಾನು ಬಂಡವಾಳ ಹಾಕಿದ್ದೀನಿ ಕಣಪ್ಪ. ಏನು ನೀನು ಒಬ್ಬನೇ ಅಲ್ಲ ಹಾಕಿರೋದು? ಬರಬೇಡ ಅಂತಂದರೆ ನಾನು ಎಲ್ಲ ಅಬ್ಸರ್ವ್ ಮಾಡೋದು ಬೇಡವಾ? ಎಷ್ಟಿದ್ದಾವೆ, ಎಷ್ಟು ಮರಿ ಇದ್ದಾವೆ, ಎಷ್ಟು ಲಾಭ ಬರುತ್ತೆ ಅಂತ ನನಗೂ ಗೊತ್ತಾಗೋದು ಬೇಡ? ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ದೀವಿ ಅಂತಂದರೆ ಬರಲೇಬೇಕು. ಯಾಕೆ ಬರಬೇಡ ಅಂತ ಹೇಳ್ತೀಯ? ನೀನೇ ಬಿಟ್ಟೋಗು, ನಾನೇ ಕೊಡ್ತೀನಿ ಅಂತ ಹೇಳಿಲ್ವ 1,00,000 ದುಡ್ಡು? ಅದು ಹೆಂಗೆ ಹೇಳ್ತೀಯ? 1,00,000 ದುಡ್ಡು ಕೊಡ್ತೀನಿ ಬಿಟ್ಟೋಗು ಅಂತ ನೀನು? ಅಲ್ಲ, ಇದನ್ನ ಬಗೆಹರಿಸ್ಕೊಂಬನ. ಯಾರು ನಾನು ಅಲ್ಲ ಮುಂದೆ ಹಾಕ್ಬಿಟ್ಟು ಇದನ್ನ ಬಗೆಹರಿಸ್ಕೊಂಬಂದು ನೋಡೋಣ. ಸುಮ್ಮನೆ ನೀನು ನಮ್ಮದು ಅಂತ ನೀನು ಅನ್ನೋದು ಬೇಡ, ಏನು ಬೇಡ. ಬಗೆಹರಿಸ್ಕೊಂಬನ. ಇದ್ರದ್ದು ಎಷ್ಟು ದುಡ್ಡು ಆಗೈತೆ ಬೇಕಾದ್ರೆ ಅಷ್ಟು ವಾಪಸ್ ಕೊಡು, ನಾನು ಬೇರೆ ಮಾಡ್ಕೊಂತೀನಿ. ಇದಕ್ಕೆ 4,00,000 ದುಡ್ಡು ಆಗೈತೆ, 3-4 ಲಕ್ಷ ದುಡ್ಡು ಆಗೈತೆ. ಅದನ್ನು ನಾನು ಕೈಯಿಂದ ಹಾಕಿದ್ದೀನಿ. ಅಷ್ಟು ದುಡ್ಡು ನನಗೆ ವಾಪಸ್ ಕೊಡು, ನೀನೇ ಮಾಡ್ಕ ಅಷ್ಟೇ, ನಾನು ಬೇರೆ ಮಾಡ್ಕೊಂತೀನಿ. ಅದು ಹೆಂಗೆ ಹೇಳ್ತಾರೆ? ಅಷ್ಟು ದುಡ್ಡು ಆಗೈತೆ ಅಂತ ಹೆಂಗೆ ಹೇಳ್ತೀಯ ನೀನು? ಹೇಳ್ತೀನಿ. ನನ್ನ ಹತ್ರ ಎಲ್ಲನ ಐಟಮ್ ಎಲ್ಲ ತೊಗೊಂಬಂದಿರೋದು ಬಿಲ್ಲೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಬಿಲ್ಲೂ ಇದ್ದಾವೆ ಕಣೋ. ನಾನು ಹೆಂಗನಾಗಲಿ ಅಂತೇಳಿ ಆ ಬಿಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಆ ಮೆಶ್ ತಂದಿರೋದಾಗಿರ್ಬೋದು, ಈ ಫಾರಮ್ ಮಾಡಿರೋದಕ್ಕೆ ಬಂದಿರೋ ಅಂತ ವೆಲ್ಡಿಂಗ್ ಮಾಡೋರು ಅಂತ ಜಾಲ್ರ ಮಾಡೋರು ವೆಲ್ಡಿಂಗ್ ಮಾಡೋದಕ್ಕೆ ಬಂದಿದ್ರಲ್ಲ ಅವರಾಗಿರ್ಬೋದು, ಈ ಕೋಳಿ ತರೋದಕ್ಕೆ ಇದಾಗಿರ್ಬೋದು, ಎಲ್ಲ ಬಿಲ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಬಿಲ್ಗಳೆಲ್ಲ ಇದೆ. ಆ ಬಿಲ್ ಏನಿದೆ ಅದು ಲೆಕ್ಕಾಚಾರ ಹಾಕ್ಬಿಟ್ಟು ಅದು ಎಷ್ಟು ಅಮೌಂಟ್ ಆಗುತ್ತೆ ಅದು ನೀನು ನನಗೆ ಕೊಡು. ಇಲ್ಲ ಏನು ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಬನ. ಯಾರನ್ನಾದ್ರೂ ದೊಡ್ಡವ್ರನ್ನ ಕುಂಡ್ರಿಸ್ಕೊಂಡು ಮಾತಾಡೋಣ. ಸುಮ್ಮನೆ ನಾವೇ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಇಲ್ಲಿಂದ ಹೊರ್ಟೋಗೋದು ಕಲ. ಅಯ್ಯೋ, ನೀನು ಯಾವತ್ತು ಹಾಕ್ಸಿರ್ತೀಯಪ್ಪ, ಅದನ್ನೆಲ್ಲ ನಾನು ಕೇಳೋಕ್ಕಾಗಲ್ಲ. ಅದ್ರಲ್ಲಿ ನೀನು ದುಡ್ಡು ಕೊಟ್ಟು ಯಾರ್ತಾಗ ಹೆಂಗೆ ಬೇಕಾದ್ರೂ ಬರ್ಸ್ಕೊಬಂತೀಯೋ. ನೀನು ಹಾಕಿರೋ ಬಿಲ್ಗಳು ಅವೆಲ್ಲ ತಾಮನ್ ತೋರ್ಸೋದೆಲ್ಲ ನೋಡೋಣ. ಅದೇನಂತ ಸುಳ್ಳ ನಿಜವ ನೋಡೋಕ್ಕಾಗುತ್ತೆ? ನೀನು ಹೇಳೋದೆಲ್ಲ ನಾನು ಕೇಳ್ಕೊಂಡು ಕೂತ್ಕೊಂತೀನಿ ಅಂತ ಅನ್ಕೊಂಡಿದ್ಯಾ? ಇಂಥ ಮೋಸ ಮಾಡೋಕೆ ನೀನೇ ಬೇಕೇನೋ ಮೋಸಗಾರ? ನನ್ನೇ ಮೋಸಗಾರ ಅಂತ ಹೇಳ್ತಾ ಇದೀಯಾ ನೀನು ಕಣೋ? ನಾನು ನಿನ್ನ ಹತ್ರ ಕಡಿಮೆ ಬಜೆಟಲ್ಲಿ ಇಸ್ಕೊಂಡು ನೀನು ಲಾಭ ಅನ್ನೋದು ಕೊಡ್ತಾ ಇದ್ನಲ್ಲ. ಏನೋ ಬಿಡು, ಚೆನ್ನಾಗಿರ್ಬೇಕು, ಏನು ಬೇರೆ ಯಾರು ಅಲ್ಲ ಬಿಡತ್ಲಾಗ ಏನೋ ಚೆನ್ನಾಗಿರೋಣ ಅಂತೇಳಿ ಏನೋ ಒಂದು ನಿನ್ನ ಹತ್ರ ಒಳ್ಳೆ ಸ್ನೇಹ ಅನ್ನೋದು ಬೆಳೆಸ್ಕೊಂಡು ಚೆನ್ನಾಗಿರೋದಕ್ಕೆ ನೋಡಿ ನೀನು ಯಾವ ಥರ ಮಾಡಿಬಿಟ್ಟೆ. ನೀನು ನನಗೆ ಹೊಡಿಯೋದಕ್ಕೆ ಬರ್ತೀಯಾ? ನನ್ಗೆ ಯಾಕೆ ಹೊಡಿತೀಯ ನೀನು? ಯಾಕೆ ಹೊಡಿತೀಯ ಅಂತ ಹೊಡಿಬೇಡ ನೀನು, ಹೊಡಿಬೇಡ. ಹೊಡೆದ್ರೆ ಸರಿ ಹೋಗೋದಿಲ್ಲ ನೋಡು. ನನ್ಗೆ ಹೊಡಿಬಿಡಲೇ, ನಾನು ಬಿಟ್ಕೊಂಡು ಕೊಡಲ್ಲ. ಯಾರು ಏನೇ ಹೇಳಿದ್ರು ನಾನಂತ ಈ ಕೋಳಿ ಫಾರಂ ಬಿಟ್ಕೊಂಡು ಕೊಡಲ್ಲ. ಬರ್ಲಿ, ಅದು ಯಾರು ಬರ್ತಾರೆ ಬರ್ಲಿ ಹೇಳಕ್ಕೆ. ನಾನು ಬಿಟ್ಕೊಂಡು ಕೊಡಲ್ಲ. ನಾನು ಇವತ್ತು ಜಾಸ್ತಿ ಬಂಡವಾಳ ಹಾಕಿರೋದು ನನಗೆ ಹೊಟ್ಟೆ ಉರಿತೈತೆ. ನಾನು ಬಿಟ್ಕೊಂಡು ಕೊಡಲ್ಲ ನಾನು. ಅಯ್ಯೋ, ಶರತ್, ಭುವನ್, ಯಾಕೆ ಈ ಥರ? ಶರತ್, ಭುವನ್, ಬಾ ಶರತ್. ಯಾಕೆ ಜಗಳ ಆಡ್ತಾ ಇದ್ದೀರಾ? ಯಾಕೆ ಗುದ್ದಾಡ್ತಾ ಇದ್ದೀರಾ? ಬರ್ರಿ ಈ ಕಡೆ ಬನ್ನಿ. ಸುಮ್ಮನೆ ಯಾಕೆ ಚೆನ್ನಾಗಿರ್ಬೇಕಪ್ಪ? ಮಾಡಿದ್ದೀರಾ ಇವತ್ತು ಇಬ್ರು ಹೊಂದಾಣಿಕೆಯಿಂದನ ಮಾಡ್ಕೊಂಡು ಈ ಥರ ಜಗಳ ಮಾಡ್ಕೊಬಿಟ್ರೆ ಹೆಂಗೆ? ಜಗಳ ಮಾಡ್ಕೊಬಿಡಿ. ಯಾಕೆ ಈ ಥರ ಮಾಡ್ಕೊಂತೀರಾ? ಹೇಳೋದು ಅರ್ಥ ಮಾಡ್ಕೊಳ್ಳಿ. ಬನ್ನಿ ಶರತ್, ಬಾರೋ ಈ ಕಡೆ. ಬಿಡೋ ಬಿಡಿಲಿ ಹೇಳ್ತೀನಿ. ಅವ್ನು ನೋಡು ಮಾತಾಡೋದು ನೋಡು ಹೆಂಗೆ ಮಾತಾಡ್ತಾನೆ. ನನಗೇನೆ ಎಂತ ಮಾತಾಡ್ತಾನೆ ಅವನು. ಬಾರೋ, ನನ್ನ ಮೇಲೆ ಕೈ ಮಾಡೋಕೆ ಬರ್ತೀಯನಲ್ಲ? ನನ್ನ ಮೇಲೆ ಕೈ ಮಾಡ್ತಾನೆ. ಎಷ್ಟಿರ್ಬೇಡ ಇವನಿಗೆ. ದಾನಿ, ಇವತ್ತು ಅವ್ನು ಕೊಟ್ಟಿರೋ 80,000ದಲ್ಲಿ ನಾನು ಇವತ್ತು ಕೋಳಿ ಫಾರಂ ಮಾಡೋದಕ್ಕಾಗುತ್ತೇನೋ? 3-4 ಲಕ್ಷ ಆಗೈತೆ. ಅಷ್ಟು ದುಡ್ಡು ನಾನು ಬಂಡವಾಳ ಹಾಕಿ ಮಾಡಿದ್ದೀನಿ. ಇವಾಗ ನನಗೆ ಬಿಟ್ಕೊಂಡು ಕೊಡು ಅಂತ ಕೇಳ್ತವನೆ. ಇವನಿಗೆ ಬಂದಿರೋ ಲಾಭದಲ್ಲಿ ಅರ್ಧ ಅಂತಂದ್ರೆ ಆಗಲ್ಲ. 4% ಕೊಡ್ತೀನಿ ಕಣೋ ಅಂತಂದ್ರೆ ಅದಕ್ಕೆ ಒಪ್ಕೊಳ್ಳಲ್ಲ. ಈಗಳಪ್ಪ ಇವನು ಸವಾಸ ಮಾಡಿ ಯಾಕಾದ್ರೂ ಈ ಕೋಳಿ ಫಾರಂ ನಾನು ಸ್ಟಾರ್ಟ್ ಮಾಡಿದ್ನು ಅಂತೇಳಿ ನನಗೆ ತುಂಬ ಬೇಜಾರಾಗ್ತೈತೆ. ಯಾಕಾದ್ರೂ ಇವ್ನು ಸವಾಸ ಮಾಡಿದ್ನಪ್ಪ, ಇವ್ನು ಯಾಕಾದ್ರೂ ಪಾರ್ಟ್ನರ್ಶಿಪ್ಪಲ್ಲಿ ನಾನು ಇವನ್ನ ಬಿಡ್ಕೊಬಿಟ್ನಪ್ಪ ಅಂತ ಅನ್ನಿಸ್ತೈತೆ. ನಾನು
ಒಬ್ಬನೇ ಹೆಂಗೋ ಮಾಡಿದ್ರು ಮಾಡ್ಬೋದಾಗಿತ್ತು. ಏನೋ ನನಗೆ ಕೆಲಸ ಇಲ್ಲ, ನೀನೇನೋ ಏನೋ ಮಾಡ್ತೀಯಪ್ಪ, ನಾನೇನು ಮಾಡೋಣ, ನನ್ನ ಜೊತೆಗೆ ಹಾಕಿ ಅಂತೇಳಿ ಬಂದು ಕೇಳ್ಕೊಂಡಿದ್ಕೆ ಕಣ ನಾನು ನಿನ್ನ ಜೊತೆಗೆ ಹಾಕೊಂಡಿದ್ದು, ಇಲ್ಲಾಂದ್ರೆ ಹಾಕಂತಿರ್ಲಿಲ್ಲ ನಾನು ನಿನ್ನ ಜೊತೆಗೆ. ಬಿಡಲ್ಲ ಹೋಗ್ಲಿ ಸುಮ್ಕಿರ. ಅದೇನು ಕೂತ್ಕೊಂಡು ಬಗೆಹರಿಸ್ಕೊಂಬಂತ್ರಿ, ಜಗಳ ಆಡಬೇಡಿ ನೀವು. ಹಿಂಗೆ ಜಗಳ ಆಡಿದ್ರೆ ಏನೋ ಒಂದಿಷ್ಟು ಹೆಚ್ಚು ಕಡಿಮೆ ಆಯ್ತಪ್ಪ, ಯಾರು ಬರ್ತಾರೆ? ಹಿಂಗೆಲ್ಲ ಜಗಳ ಆಡಕ್ಕೆ ಹೋಗ್ಬಾರ್ದು ಕಣಲ್ಲ. ಅದೇನಿದ್ರು ಬಗೆಹರಿಸ್ಕೊಂಬಂದು ನೋಡಬೇಕು. ನಾನು ನಮ್ಮ ಮುತ್ತು ಇಲ್ಲಿ ಗೇಮ್ಕೊ ಬಂದಿದ್ವಿ, ಅವಾಗ ನಾನು ನೋಡಿದ್ವಿ. ಯಾಕಪ್ಪ ಇವ್ರು ಹಿಂಗೆ ಅಂತ. ಯಾಕಪ್ಪ, ಯಾಕೇನಾಯ್ತು? ಇವರಿಬ್ರು ಯಾಕೆ ಕೋಳಿ ಫಾರಂ ವಿಷಯದಲ್ಲಿ ಏನೋ ಬಂದಿರೋ ಲಾಭದ ವಿಷಯಕ್ಕೆ ಜಗಳ ಆಡ್ತಾವ್ರೆ. ನಾನು ಯಾಕೆ ಹಿಂಗೆ ಜಗಳ ಮಾಡ್ತಾವ್ರೆ ಅಂತ ಓಡ್ ಬಂದ್ಬಿಟ್ಟೆ. ನೀನಲ್ಲಿ ಸೊಪ್ಪು ಐತೆ ಅಂತ ಕಿತ್ಕೊಳಕ್ ಬಂದಿದ್ದೆ, ಕಿತ್ಕೊಂತಿದ್ದಲ್ಲ, ಅದಕ್ಕೆ ನಾನು ಇವರು ಯಾಕೋ ಜಗಳ ಮಾಡ್ಕೊಂತಿದ್ರು ಅಂತ ಇಲ್ಲಿಗೆ ಬಂದ್ಬಿಟ್ಟೆ. ಇವರಿಬ್ರು ಜಗಳ ಮಾಡ್ಕೊಂತವ್ರೆ ಮುತ್ತು. ನಾವು ನಿಮ್ಮಂಗೆ ಜಗಳ ಮಾಡ್ಕೊಂತಿದ್ವಪ್ಪ. ಇವಾಗ ನಾನು ನನ್ನ ಗಂಡ ನಾವು ಬುದ್ಧಿ ಕಲ್ತ್ಕೊಂಡು ಇವಾಗ ನಮ್ಮ ಅಮ್ಮರ ಮನೆಯಾಗಿಲ್ವೇ? ಇವಾಗ ನೋಡು ನಮ್ಮ ಅಕ್ಕಗೆ ಬೇರೆನೆ ಗಂಡು ಹುಡುಗ ಆಗಿರೋದಕ್ಕೂ ಅದಕ್ಕೂ ನಾವು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿಲ್ವೇ? ಹಂಗೆ ಏನೋ ಒಂದು ಬರ್ತಾವಪ್ಪ, ಯಾಕೆ ಸುಮ್ಮನೆ ತಕ್ಕ ಚೆನ್ನಾಗಿರ್ಬೇಕು. ನಮಗೆ ಜಗಳ ಆಡ್ಬೇಕಾದ್ರೆ ನಮ್ಗೇನು ಅನ್ನಿಸ್ಲಿಲ್ಲ, ಜಗಳ ಆಡ್ಬಿಟ್ವಿ. ಆದರೆ ಇವಾಗ ನನಗೆ BP ಶುಗರ್ ಎಲ್ಲ ಹೆಚ್ಚಾಗ್ಬಿಟ್ಟು ನನಗೆ ಯಾಕಾದ್ರೂ ಜಗಳ ಮಾಡ್ಕೊಂಡು ಏನೋ ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ಅಂತ ನಮ್ಗೆ ಈಗ ಅನ್ನಿಸ್ತೈತಿ. ಕಣ್ಲ ನಾವು ಹಂಗೆ ಕಣ್ಲ ಶರತ್ತು, ನಾವು ಜಗಳ ಮಾಡ್ಕೊಂತಿದ್ವಿ ಸುಮ್ಮನೆ. ಅದಕ್ಕೆ ಇವಾಗ ಎತ್ತಗಿ ಯಾರ ಹತ್ರ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ನಾವಾಯ್ತು ನಮ್ಮ ಕೆಲಸ ಆಯಿತು ಅನ್ನಂಗಿರ್ಬೇಕು. ಸುಮ್ಮನೆ ಜಗಳ ಮಾಡ್ಕೊಳ್ಳೋದ್ರಿಂದ ಏನು ಬರಂಗೈತಿ ಅಂತೇಳಿ ನಾನು ನನ್ನ ಹೆಂಡತಿ ಅರ್ಥ ಮಾಡ್ಕೊಂಡು ಇವಾಗ ನಮಗೆ ಮನೆ ಇಲ್ಲೋದಕ್ಕೆ ಬಂದು ಇವಾಗ ನಮ್ಮ ಅಮ್ಮಯ್ಯ ನಮ್ಮ ತಮ್ಮನ ತಗೈತೆ. ನಮ್ಮ ದಿನಿತ್ತಾಗೆ ನಾನು ಇಲ್ಲಿ ನಮ್ಮ ಮನೆಯಾಗೆ ನಮ್ಮ ಅತ್ತೆರ ಮನೆಯಾಗೆ ಇತ್ಕೊಂಡು ಹೆಂಗೋ ನಾನು ನನ್ನ ಹೆಂಡ್ತಿ ಹೆಂಗೋ ತಕ್ಕ ಮಟ್ಟಿಗೆ ಇದ್ದೀವಿ. ಹೆಂಗೋ ಅತ್ಲಾಗೆ ಚೆನ್ನಾಗಿದ್ರೆ ಸಾಕು, ಅತ್ಲಾಗೆ ಚೆನ್ನಾಗಿ ಇತ್ಕೊಂಡು ಹೋಗೋಣ ಅಂತೇಳಿ ನಾವು ಒಬ್ರಿಗೊಬ್ರು ಚೆನ್ನಾಗಿದ್ದೀವಪ್ಪ. ನಮ್ಮ ಸ್ವಾತಿದ್ ಬೇರೆ ಇವ್ರ ಅಕ್ಕ ಡೆಲಿವರಿ ಆಗೈತಾ ನೋಡ್ಕೊಂಡು ಇದೀವಿ. ಇನ್ನೇನು ಮಾಡೋಣ, ನಮ್ಮದು ಊಟ ಹಿಂಗಾಗಿತ್ತು. ಸುಮ್ಮನೆ ಯಾಕೆ ಇದು ಮಾಡ್ಕೊಂಬಕ್ಕೆ ಹೋಗ್ತೀರಾ? ಚೆನ್ನಾಗಿ ಇತ್ಕೊಂಡು ಹೋಗ್ರಲ್ಲ ಪಾಪ, ಸುಮ್ಕೆ ಚೆನ್ನಾಗಿರ್ರಿ. ನೆನ್ನೆ ಸಹ ಹೇಳಿದೀನಿ ತಾನೇ ಇವನೇ ದಾನೆ, ನಾನು ನೆನೆಸ್ ನಿಂತಾಗ ಹೇಳಿಲ್ವೇನಲ್ಲ, ಅವನ್ನ ಬರ್ಬೇಡ ಅಂತನು ಕೋಳಿ ಫಾರಂ ಇಂತಕ್ಕೆ ಅದೇನು ಬಗೆಹರಿಯವ್ರಿಗೂ ಬರ್ಕೊಡ್ದ ಅವನು ಅಷ್ಟೇ. ನೀನು ಬರ್ಬೇಡ ಹೇಳಿದ್ನಪ್ಪ, ಅದಕ್ಕೆ ನಾನು ಬಂಡವಾಳ ಹಾಕಿದ್ದೀನಿ ಅಂತ ಅಂತಾನೆ. ಅಲ್ಲ ಯಾರೇ ಆಗಲಿ ಒಬ್ಬರು ಅರ್ಥ ಮಾಡ್ಕೋಬೇಕು. ಏನು ಮಾಡೋಕ್ಕಾಗುತ್ತೆ? ಇವಾಗ ಮಾಡಿದ್ದೀರಾ, ಅದನ್ನು ಒಬ್ರಿಗೊಬ್ರು ಬಗೆಹರಿಸ್ಕೊಂಡು ಅದೇನು ಒಬ್ರ ಕಡೆಗೆ ಮಾಡ್ಕೊಂಡು ಇದು ಮಾಡ್ಕೇಳ್ರಿ. ಅದೇನು ಎತ್ತ ಅಂತ ತಿಳ್ಕೊಂಡು ಸುಮ್ಮನೆ ಈಗ ಪರದಾಡೋದ್ರಿಂದ ಏನು ಬರಲ್ಲ. ಈಗ ಇಲ್ಲಿ ಯಾರೂ ಬರಲ್ಲ ಜಾಸ್ತಿ. ನಾನು ನನ್ನ ಹೆಂಡತಿ ಅದಕ್ಕೆ ಸೊಪ್ಪು ಕಿತ್ಕೊಂಬಕ್ಕಂತ ಬರೋದಕ್ಕಂತೂ ನೋಡಿವಿ. ಯಾಕೆ ಜಗಳ ಆಡ್ತಾ ಇದ್ರ ಅಂತ ಬಂದಂಗೆ ಆಯಿತು. ಸುಮ್ಮನೆ ಈಗ ಏನೋ ಒಂದಿಟ್ಟು ಯಾರು ಇಲ್ದಾಗ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇಲ್ಲಿ ಜಗಳ ಮಾಡ್ಕೊಂಡು ಗುದ್ದಾಡ್ಕೊಂಡು ಏನೋ ಒಂದಿಟ್ಟು ಹೆಚ್ಚು ಕಡಿಮೆ ಆದರೆ ಯಾರು ಆಮೇಲೆ ನೀವೇ ಅನುಭವಿಸೋದು ನೋವ. ಹಿಂಗೆಲ್ಲ ಮಾಡ್ಕೊಂಬಕ್ಕೋಗ್ಬಿಡಿ. ಇವಾಗ ಸಿಟ್ಟಿನಾಗ ಏನಾದರೂ ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಸಿಟ್ಟು ಜಾಸ್ತಿ ಅಲ್ಲ, ಸಿಟ್ಟಿಗಿನ ಇದು ಯಾವುದೂ ಇಲ್ಲ. ಅದಕ್ಕಾಗಿ ಸಿಟ್ಟಿನಾಗೆ ಏನು ಮಾತಾಡೋದಾಗ್ಲಿ ಏನೋ ಅನ್ನೋದಾಗ್ಲಿ ಯಾಕೆ ಮಾಡೋಕೆ ಹೋಗ್ಬಾರ್ದು. ಬಿಡು ಹೋಗ್ಲಿ, ಅನುಸರಿಸ್ಕೊಂಡು ಇನ್ನು ಚೆನ್ನಾಗಿರೋದು ನೋಡ್ರಿ. ಯಾಕೆ ತಲೆ ಕೆಡ್ಸ್ಕೊಂಬಕ್ಕೋಗ್ಬಿಡ್ರಿ, ಸುಮ್ಮನಿರತ್ತೆ. ನಾನು ಬಂಡವಾಳ ಹಾಕಿದ್ದೀನಿ ಅಂತ ಅವ್ನು ಹೇಳ್ಬೋದು. ಜಾಸ್ತಿ ಬಂಡವಾಳ ಹಾಕಿರೋದಂತ ಯಾರಂತ ಕೇಳೋಣ. ಯಾರು ಹಾಕ್ಯಾರ ಬಂಡವಾಳ ಸ್ಯಾನೆ ಅಂತ ಕೇಳು. ನಾನು ಜಾಸ್ತಿ ಬಂಡವಾಳ ಹಾಕಿರೋದು ನಾನು. ಇವತ್ತು 3 ಲಕ್ಷ ಬಂಡವಾಳ ಹಾಕಿದ್ದೀನಿ, ಅವ್ನು ಕೊಟ್ಟಿರೋದು 80,000. 4 ಲಕ್ಷ 3-4 ಲಕ್ಷ ದುಡ್ಡು ಆಗೈತೆ ಎಲ್ಲ. ಇವಾಗ ಮರಿಗಳಿಂದ ತರೋದ್ರಿಂದ ಹಿಡಿದು, ಕಾಳುಗಳಿಂದ ಹಿಡಿದು, ಶೆಡ್ಡಿಂದ ಹಿಡಿದು ಎಲ್ಲ ಮಾಡೋದಕ್ಕೆ ಇವನು ಕೊಟ್ಟಿರೋ ದುಡ್ಡೆಲ್ಲ ಈ ಮೆಶ್ ತರೋದಕ್ಕೆ ಸಾಲದು. ಎಷ್ಟು ಮೆಶ್ ಬೇಕು ನೀನೇ ನೋಡಿದ್ವಿ, ಎಷ್ಟು ದೊಡ್ಡದಾಗಿ ಹೆಂಗೆ ಮಾಡಿದ್ದೀವಿ. ಜಾಗ ಖರೀದಿ ಮಾಡಿದ್ದು ನಾನು. ಇದ್ಯಾರ ಜಾಗದಾಗ ಐತೆ? ನನ್ನ ಜಾಗದಾಗಿರೋದು. ಅವ್ನು ಹೇಳ್ಬೋದು ನಾನು ಜಾಗ ತಗೊಂಡು ಎಲ್ಲ ಮಾಡಿದ್ರೂ ಬಂದಿರೋ ಲಾಭ ಕೊಟ್ಬಿಡಪ್ಪ ಅಂತೇಳಿ ಅವ್ನು ಬಂದು ಯಾತು ಇಲ್ಲಿ ಕೆಲಸನೂ ಮಾಡಲ್ಲ, ಏನಿಲ್ಲ. ಸುಮ್ಮನೆ ಗೊತ್ತಾನೆ ಹಿಂಗೆ ನೋಡ್ಕೊಂಡು ಹೋಗ್ತಾನೆ. ಒಂದು ಕೋಳಿಗಳು ಕಾಳು ಹಾಕೋದು ಏನೂ ಇಲ್ಲ. ಕೆಲಸ ಮಾಡಿದ್ರೆ ತಾನೆ ಪಾರ್ಟ್ನರ್ಶಿಪ್ ಅಂದಮೇಲೆ ಕೆಲಸನೂ ಮಾಡಲ್ಲ, ಏನೂ ಮಾಡಲ್ಲ. ಅದೇ ಹೆಂಗೆ ಕೊಟ್ಬಿಡ್ತಾರೆ ಅವ್ನಿಗೆ ಬಂದಿರೋ ಲಾಭನ. ಹೋಗ್ತಿಲ್ವತ್ತು ತಾಸಿಗೆ ನೋಡ್ರಿ. ಏನು ಕೆಲಸ ಮಾಡೋದಿಲ್ಲ, ಏನಿಲ್ಲ. ನನಗೂ ಭಾಗ ಬೇಕೇ ಬೇಕು, ಇದ್ರಾಗೆ ಬಂದಿರೋ ಲಾಭ ಬೇಕೇ ಬೇಕು. ನೀನೇ ಬಿಟ್ಕೊಟ್ಟು ಹೋಗು ಅಂತೇಳಿ ನನ್ನ ಮೇಲೆ ಜೋರು ಮಾಡೋದಕ್ಕೆ ಬಂದವನೇ. ಇಬ್ಬರು ಇವತ್ತು ತುಂಬಾ ಪರದಾಡ್ಬಿಟ್ವಿ, ನಾನು ಶರತ್ ಇಬ್ರು. ತುಂಬ ಬೇಜಾರಾಗ್ತೈತೆ. ನಾನು ಏನೋ ಬಿಡು ಒಂದು ನಂಬಿಕೆ ಮೇಲೆ ಏನೋ ಬಿಡು ಅಂತೇಳಿ ಏನೋ ಅವಾಗ ನಾವು ಚೆನ್ನಾಗಿರ್ಬೇಕು ತನ್ವಿ ಮುಂದೆ ನಾವಿಬ್ರು ಅಂತೇಳಿ ಎಷ್ಟು ಕಷ್ಟಪಟ್ಟು ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಹೋದೆ. ನೋಡಿ ಯಾವ ಥರ ಮಾಡ್ತಾರೆ ಅಂತೇಳಿ. ಒಳ್ಳೇದು ಮಾಡೋಕ್ಕೆ ಹೋದ್ರೆ ನಮ್ಗೆ ಒಳ್ಳೇದೇ ಆಗಲ್ಲ. ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.